ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್. ಹೆಂಗದಿರಿ? ಎಲ್ರು ಆರಾಮದಿರಿ ಅಂತ ಅನ್ಕೊಂಡೇನಿ. ನಿನ್ನೆ ಅಂತೂ ಶಾಪಿಂಗ್ ಮಸ್ತ್ ಆತ್ ನೋಡ್ರಿ. ಇವತ್ತೇನಪ್ಪ ಅಂದ್ರೆ ಮತ್ತು ರೆಡಿಗೆ ನೋಡ್ರಿ. ಸ್ವಲ್ಪ ಅಮ್ಮಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೊಂಟಿದ್ವಿ. ಒಂಚೂರು ಇನ್ಫೆಕ್ಷನ್ ಆಗೈತೆ, ಆಕೆಗೆ ತೋರಿಸ್ಕೊಂಡು ಬಂದ್ರೆ ಆತ ಅಂತಂದು ಇವಾಗ ಕದ ಎಲ್ಲ ಹಾಕ್ಕೊಂಡು ನೋಡ್ರಿ. ಎಷ್ಟು ಗಂಟೆ ಟೈಮ್? 11:30 ಆಗೈತೆ ನೋಡ್ರಿ ಟೈಮ್. ಇವಾಗ ಹೊಂಟಿವಿ. 12 ಗಂಟೆ ಒಳಗೆ ಬಾ ಅಂದಾರ. ಅಷ್ಟೊಳಗೆ ಹೋಗ್ತೀವಿ. ಹಾಯ್ ಮಾಡಿ. ಏ ಪಾಪು ಉಮ್ಮ. ನಿನ್ನೆ ತುಳಸಿ ಕಟ್ಟಿ ಹಾಕಿದ್ವಿ ನೋಡ್ರಿ. ನಿಮ್ಮನ್ನು ಹಾಕ್ಕೊಂಡು ಒಂದು ಸಸಿ ತಂದು ಹಚ್ಚೀನಿ. ಯಪ್ಪ ಬಿಸಿಲಂತೂ ಸಿಕ್ಕಾಪಟ್ಟೆ ಐತೆ ನೋಡ್ರಿ. ಸೇಮ್ ಬ್ಯಾಸ್ಗಿ ಬಿಸಿಲು ಆಗೈತಿ. ಇಷ್ಟು ದಿನ ವೆದರ್ ಮಸ್ತ್ ಇತ್ತು, ಬಟ್ ಮಳೆ ಅಂತೂ ಸಿಕ್ಕಾಪಟ್ಟೆ ಮನುಷ್ಯರಿಗೆ ಒಂದು ವುಮೆನ್ ಬಿಂಗ್ಗೆ ಯಾವುದಿದ್ರೂ ಸಮಾಧಾನ ಆಗಲ್ಲ. ಜಾಸ್ತಿ ಬಿಸಿಲಿದ್ರೂ ಸಮಾಧಾನ ಆಗಲ್ಲ, ಜಾಸ್ತಿ ಮಳೆ ಇದ್ರೂ ಸಮಾಧಾನ ಆಗೋದಿಲ್ಲ. ಏ ಬಾಪು ಹಂಗೆ ಸರ್ ಎಣ್ಣೆ ಕುಡಿಬೇಕನ್ಸಾಯ್ತು. ಈಗ ಫುಲ್ಲು ದ್ರ ಆಗತೈತಿ. ಎಣ್ಣೆ ಕುಡ್ಕೊಂಡು ಹೋಗೋಣ. ಸ್ವಲ್ಪ ಊರಿಗೆ ಹೋಗಿ ಕಾರ್ ತೊಗೊಂಡು ಹೋಗ್ತೀವಿ. ಇವಾಗ ಊರಿಗೆ ಬಂದ ಕಾರ್ ತೊಗೊಂಡು ಹೊಂಟ್ವಿ ನೋಡ್ರಿ. ಟೈಮ್ ಆಗೈತಿ, 12 ಗಂಟೆ ಆಗೈತೆ ಆಲ್ರೆಡಿ. ಈಗ 1 ಗಂಟೆ ಒಳಗೆ ಬರ್ರಿ ಅಂತ ಹೇಳ್ಯಾರ. ಬರ್ರಿ ಪಾಪು. ಹಾಯ್ ನಿಂತು ಬರ್ತನಮ್ಮ. ಹಾಯ್ ಸೋಗಿ. ಇವಾಗ ಧಾರವಾಡಕ್ಕೆ ಬಂದ್ವಿ ನೋಡ್ರಿ. ಜಸ್ಟ್ ಈಗ ಹಾಸ್ಪಿಟ್ಲ್ ಕಡೆನೇ ಫಸ್ಟ್ ಹೋಗ್ಬಿಡೋನು, ಆಮೇಲೆ ಊಟ ಮಾಡ್ಕೊಳ್ಳೋನು ನೋಡ್ರಿ. ಹಾಸ್ಪಿಟ್ಲಿಗೆ ಕಿಡ್ಸ್ ಕೇರ್ ಕ್ಲಿನಿಕ್ ಇಲ್ಲೇ ತೋರಿಸ್ತೀನಿ. ಯಾವಾಗಿದ್ರು ಅಮ್ಮಗ ಹುಟ್ಟಿದಾಗಿಂದ ಇವರ ನೋಡ್ರ. ಇವಾಗ ನೋಡ್ರಿ 1 ತಾಸು ವೇಟ್ ಮಾಡಿದ್ವಿ ಹಾಸ್ಪಿಟಲ್ನಾಗ. ಇವಾಗ ತೋರಿಸ್ಕೊಂಡು ಹೊಟ್ಟೆ ಸತಿ 2:30 ಐತಿ ಟೈಮ್. ಈಗ ಊಟ ಮಾಡಿಕೊಂಡು ಊರ ಕಡೆ ಹೋಗ್ತೀವಿ. ಇವಾಗ ಕೃಷ್ಣ ಹೋಟೆಲಿಗೆ ಹೊಂಟಿ ನೋಡ್ರಿ. ಉಡುಪಿ ಕೃಷ್ಣ. ಅಲ್ಲಿ ಸ್ವಲ್ಪ ಮೀಲ್ಸ್ ಟ್ರೈ ಮಾಡ್ಬೇಕಂತಂದು ಅನ್ಸಾಯ್ತು ನಂಗೆ. ಅಂದರೆ ಚಪಾತಿ ಊಟ, ಸೌತ್ ಇಂಡಿಯನ್ ತಾಲಿ ಕೊಡ್ತಾರಲ್ಲಿ, ಅದೊಂದು ಸಲ ಟ್ರೈ ಮಾಡಿದ್ರಾತ ಅಂತಂದು ಅನ್ಕೊಂಡೀನಿ. ಅಮ್ಮಗೆ ಏನಂದ್ರಪ್ಪ ಡಾಕ್ಟರ್ ಅಂದ್ರೆ, ಒಂದು ಆಯಿಂಟ್ಮೆಂಟ್ ಕೊಟ್ಟಾರ, ಒಂದು ಸೋಪ್ ಕೊಟ್ಟಾರ. ಅಷ್ಟೇ ಲೈಟಾಗಿ ಇನ್ಫೆಕ್ಷನ್ ಆಗೈತಿ ಅಂತಂದು ಹೇಳಿದ್ರೆ ಅದನ್ನ ಈಗ ಕೋರ್ಸ್ ಸ್ಟಾರ್ಟ್ ಮಾಡುವ. ಏನೇನು ತಿಂತೀಮ್ಮ ನೀನು? ಬರೀ ದೋಸೆ? ಮಮ್ಮ ಅಂದೆಲ್ಲ ಚಪಾತಿ ದೋಸಾ. ಈಗ ಫುಲ್ ಊಟ ಟೈಮ್ ಆಗೈತ್ರಿ. ಈಗ ದೋಸೆ ತಿಂತೀನಿ ಅನ್ನಕತ್ತಾಳ. ಹಂಗೆ ಅಂತಾಳ್ರಿ. ಈಗ ನಾನು ಚಪಾತಿ ಊಟ ತೊಗೊಂಡಿದ್ವಿ, ಅಂದರೆ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ. ಅದ್ರೊಳಗೆ ಏನು ಬರ್ತೈತಿ ಎಲ್ಲ ಆಗೈತಿ ಅನ್ನಿಸ್ತೀನಿ. ಬಟ್ ಅಂತೂ ಸಿಕ್ಕಾಪಟ್ಟೆ ಹಸಿರು ನೋಡ್ರಿ. ಮೀಲ್ಸ್ ಬಂತು ನೋಡ್ರಿ, ಮಸ್ತ್ ಐತಿ. ಹಾಗೇನೋ ಮೊನ್ನೆ ಒಂದ್ಸಲ ಬಂದಾಗ ಇದನ್ನ ನೋಡಿದ್ದೆ. ಇದನ್ನ ಟ್ರೈ ಮಾಡ್ಬೇಕಂತ ಅನ್ಸಾಗುತ್ತೆ ನೋಡ್ರಿ. ಒಂದು ಪಾಯಸ, ಇಲ್ಲೊಂದು ಬಾಜಿ, ಇಲ್ಲೋ ರಸಮ್ ಇರ್ಕೊತಿದ್ದು. ಇದು ಸಾಂಬಾರು, ಉಪ್ಪಿನಕಾಯಿ, ಮೊಸರು, ರೈಸು, ಚಟ್ನಿ. ಊಟ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಊಟ ಅಂತೂ ಮಸ್ತ್ ಆತ. ಫುಲ್ ಇಷ್ಟ ಆಯ್ತು ನನಗಂತೂ. ನಿಮ್ಗೆ ಹೆಂಗೆ ಅನಿಸ್ತ್ರಿ? ಚಲೋ ಆಯ್ತು. ನಿಂಗೆ ಹೆಂಗೆ ಅನಿಸ್ತು ಪಾಪು? ತಿಂದಿಲ್ಲನ? ಸೋಳೆ ಅವಳ ತಿಂದಿಲ್ಲ. ನಿಮ್ಮ ಡಯಾನನ್ ಪರಿಚಯ ಮಾಡಿಸಮ್ಮ ಸಬ್ಸ್ಕ್ರೈಬರ್ಸ್ಗೆ. ಈಕಿ ಡಯಾನಾ? ಈಕಿ ಏನೇನು ಮಾಡ್ತೀನಿ ನೀನು? ಮಮ್ಮು ಮಾಡಿಸ್ತೇನ? ಹಾಂ. ಮತ್ತೆ ಆಕಿ ಹೇರ್ಸ್ ಎಲ್ಲ ಅದಾವು ಅವನ ಏನು ಮಾಡ್ತೀವಿ ಅವನ್ನ? ಅಲ್ಲಿ ಊರಾಗ ಐತ್ರಿ ಇದು ಡಾಲ್. ಅಲ್ಲಿ ಬಿಡ್ಲೆ ಇಲ್ಲ. ಅಕ್ಕಿ ತೊಗೊಂಡ ಬಂದ್ಲ. ಬಿಡ್ಲೆ ಎಲ್ಲ ತೊಗೊಂಡೋಗ್ತೀನಿ, ತೊಗೊಂಬ್ರನು ಹೋಗೋನು, ತೊಗೊಂಡು ಹೋಗೋಣ ಅಂತಲ ತೊಗೊಂಬಂದ್ಲ ಅಲ್ಲಮ್ಮ. ಈಗ ಊರ ಕಡೆ ಹೊಂಟಿವಿ ನೋಡ್ರಿ. ಗುಡ್ ಈವ್ನಿಂಗ್.
ದವಾಖಾನೆಗೆ ಹೋಗಿ ಬಂದು ನೋಡ್ರಿ, ಧಾರವಾಡಕ್ಕೆ ಹಾಸ್ಪಿಟ್ಲ್ ಎಲ್ಲ ತೋರಿಸ್ಕೊಂಡ್ ಬಂದ್ವಿ ಅಮ್ಮಗ. ಫೈನ್ ಅಕ್ಕಿ ಅಲ್ಲೇ ಊರಾಗ ಉಳಿದ್ಲ, ನಾವು ಅಷ್ಟೇ ಬಂದು ಅಲ್ಲ ನಾನು ಈವ್ನಿಂಗ್ ಬರ್ತೀನಿ ಆಮೇಲೆ ಅಂತಂದ. ಈಗ ನಿನ್ನೆ ಏನೇನು ಶಾಪಿಂಗ್ ಮಾಡಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವರಮಹಾಲಕ್ಷ್ಮಿ ಹೊಸದಾಗಿ ಯಾರು ಮಾಡತ್ತೀರಿ, ಮೇನ್ ಆಗಿ ಏನು ತಗೋಬೇಕನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಹೊಸದಾಗಿ ಯಾರು ವರಮಹಾಲಕ್ಷ್ಮಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಭಾಳ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಬರ್ರಿ ನಾ ಏನೇನು ತಗೊಂಡೆ ಹಬ್ಬಕ್ಕೆ ಅಂತಂದು ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ಈ ಟ್ರೇ ತಗೊಂಡೆ ನೋಡ್ರಿ. ಇದ್ಯಾಕಪ್ಪ ಅಂದ್ರೆ ಮುಂದೆ ಹಣ್ಣುಗಳು ಇಡಕ್ಕಂತಂದ ತಗೊಂಡಿನಿ. ಪೂರ ಎಲ್ಲ ತರ ಹಣ್ಣು ಇಡ್ಬೇಕಂತಂದ್ ಮಾಡೀನಿ. ನೋಡೋಣ ಮತ್ತೆ ಬೇರೆ ಬೇರೆ ಪ್ಲೇಟ್ಸ್ ಏನ್ರ ಮಾಡ್ತೀನಿ ಏನೋ ಗೊತ್ತಿಲ್ಲ. ಇದನ್ನಂತೂ ತಗೊಂಡಿನಿ. ಭಾಳ ಇಷ್ಟ ಆತ್ ನಂಗೆ. ಕಮಲ್ ಶೇಪಿಂದ ಇದ್ದಿದ್ದ ಅದಕ್ಕಿಂತ ತಗೊಂಡೆ. ಚಲೋ ಅನಿಸ್ತೈತಿ. ದೇವಿ ಮುಂದೆ ಅದು ಇಡಾಕ ಎಡಿ ಆತು, ಹಣ್ಣುಗಳು ಇಡಾಕನೆ ಮೇನ್ ಆಗಿ ಚಲೋ ಅನ್ಸುತ್ತಿದೆ. ಇದು ನಾನು ತಗೊಂಡೆ. ಇದು ಭಾಳ ಅಂದ್ರೆ ನಂಗೆ 100 ರೂಪೀಸ್ ಏನೋ ಬೇಕ್ ಅನ್ಸುತ್ತೆ. 100 ರೂಪೀಸ್ ಇದಕ್ಕೆ. ನಾನೆಲ್ಲ ಎಲ್ಲಿ ಶಾಪಿಂಗ್ ಮಾಡಿದೆ ಅಂದ್ರೆ ದುರ್ಗದ ಬೈಲ್ ಮತ್ತು ಜನತಾ ಬಜಾರ್ ಏನೈತಲ್ಲ ಆ ಲೈನ್ಯಾಗ ಶಾಪಿಂಗ್ ಮಾಡಿದೆ. ಇದು ಒಂದು ತಗೊಂಡೆ ನೋಡ್ರಿ ಸ್ಟೂಲ್. ಅಂದ್ರೆ ಆರತಿ ಏನು ಇಡ್ತೀವಲ್ಲ ಮುಂದೆ ಚಲೋ ಅನ್ಸುತ್ತೆ ಅಂತಂದ್ರೆ ಈ ಕಲರ್ ತಗೊಂಡೆ ನಾನು. ಇದಕ್ಕೂ ನಾನು 100 ರೂಪೀಸ್ ಕೊಟ್ಟೆ ನೋಡ್ರಿ. ಭಾಳ ಚಲೋ ಅನಿಸ್ತಂಗೆ, ರೇಟ್ ವರ್ತ್ ಅನಿಸ್ತು. ವೇಟ್ನೂ ಐತಿ, ಚಲೋ ಅನಿಸ್ತು. ಆಮೇಲೆ ಇವು ಒಂದು 6 ತಗೊಂಡೆ ನೋಡ್ರಿ. ಇದ್ರಾಗ ಎಲ್ಲಾ ತರ ಒಂದೊಂದು ಹಣ್ಣು, ಆಮೇಲೆ ಕರ್ಚಿಕಾಯಿ, ಚಕ್ಲಿ, ಉಂಡಿ ಏನ್ ಮಾಡ್ತಿರಲ್ಲ ಎಲ್ಲ ಇದ್ರಾಗ ಸೆಟಪ್ ಮಾಡಕಂತಂದು ಮುಂದೆ ಪ್ಲೇಟಿಂಗ್ಸ್ ಅಂತಂದು 6 ತಗೊಂಡು ನೋಡ್ರಿ. ಇವನ್ನ 30 ರೂಪಾಯಿ ಒಂದು, 30 ರೂಪೀಸ್ ಒಂದು ಬಿಟ್ಟು ನಂಗಿದೆ. ಚಲೋ ಅನಿಸ್ತು. ಇದು ಹಣ್ಣು ಮಾಡ್ತೇನೆ ಈಗ ಕರ್ಚಿಕಾಯಿ, ಚಕ್ಲಿ ಏನ್ ಮಾಡ್ತಿರಲ್ಲ ಎಲ್ಲದ್ರಾಗ ಒಂದೊಂದು ಹಾಕಿ ಇಡಕಂತ ಚಲೋ ಅನಿಸ್ತೈತೆ ಅಂತ ತಗೊಂಡಿನಿ. ನಿಮಗೆ ಹೆಂಗ ಅನಿಸ್ತು ಹೇಳಿ ನನಗೆ. ಇದು ಸ್ವಲ್ಪ ಬಟರ್ ಮಾರ್ಕೆಟ್ನಾಗ ತಗೊಂಡೆ ನೋಡ್ರಿ. ನಾನು ಬಟರ್ ಮಾರ್ಕೆಟ್ ಏನೈತಿ ಒಳಗ ಅಲ್ಲೇ ಫ್ರಂಟ್ ಒಂದು ಅಂಗಡಿ ಐತಿ, ಅಲ್ಲೇ ತಗೊಂಡೆ. ಒಂದಿಷ್ಟು ರಿಟರ್ನ್ ಗಿಫ್ಟಿಗೆ ಅಂತ ತಗೊಂಡಿನಿ. ಇದನ್ನ ಮಕ್ಳು ಯಾವತ್ತು ಹಬ್ಬದ ದಿನ ತೋರಿಸ್ತೀನಿ, ಈಗೇನು ತೋರಿಸೋದಿಲ್ಲ. ಇದ್ರ ಪ್ರೈಸ್ನು ಹೇಳಂಗಿಲ್ಲ ನಾನು. ಈ ಚಾಪಿ ತಗೊಂಡೆ ನೋಡ್ರಿ. ಪ್ರತಿ ಚಾಪಿ ಅಂದ್ರೆ ಉಳಿ ತುಂಬಿಸ್ಕೊಳಕ್ ಏನ್ ಬರ್ತಾರಲ್ಲ ಈವ್ನಿಂಗ್ ಅವಾಗ ಹಿಂಗೆ ಹಾಸಕ್ಕಂತಂದು ತಗೊಂಡಿನಿ. ಇದು ಚಲೋ ಅನಿಸ್ತು. ಪ್ಯಾಕ್ ಆಫ್ 2 ಇದೆ, ಸೆಟ್ ಆಫ್ 2. 2 ಚಾಪಿ ಬರ್ತಾವು, ದೊಡ್ಡವು ಅನ್ನಿಸ್ತಾವು. ಕ್ವಾಲಿಟಿನೂ ಚಲೋ ಅದಾವ. ಇದು ಮೇನ್ ದುರ್ಗದ ಬೈಲ್ ಸರ್ಕಲ್ ಈ ಕಡೆನ ಒಂದು ಶಾಪ್ ಇತ್ತು, ಶಾಪಿಂದ ಹಚ್ಚಿದವರು ಅಲ್ಲಿ ತಗೊಂಡೆ. 4 ಜನ ಕುಂದಿರ್ತಾರೆ ನೋಡ್ರಿ ಒಂದು ಚಾಪಿ ಒಳಗೆ. ಇಂಥವ 2 ಸೆಟ್ ತಗೊಂಡಿನಿ. 2 ಒಂದೇ ಕಲರ್ ತಗೊಂಡೆ. ಬೇರೆ ಬೇರೆ ಕಲರ್ನು ಇದ್ದು ಬಟ್ ನಾನು ತಗೊಂಡಿಲ್ಲ, ಇದನ್ನ ತಗೊಂಡೆ. ಹಿಂದೆ ಬ್ಯಾಕ್ ಡ್ರಾಪಿಗೆ ಬ್ಯಾಕ್ ಡೆಕೋರೇಷನ್ಗೆ ಏನು ತಗೊಂಡೆ ಅಂದ್ರೆ ಇದೊಂದು ಪ್ಲೇನ್ ತಗೊಂಡೆ ನೋಡ್ರಿ. ಬಾಳೆ ಇದು ಏನು ಬರ್ತೈತಲ್ಲ ಏನು ತಗೊಂಡೆ. ಇದಕ್ಕೆ 220 ರೂಪೀಸ್ ಕೊಟ್ಟೆ ನಾನು. ವರ್ತ್ ಅನಿಸ್ತು, ಯಾಕಂದ್ರೆ ಆನ್ಲೈನ್ಯಾಗ ಕಂಪೇರ್ ಮಾಡಿದ್ರೆ ಚಲೋ ಅನಿಸ್ತು ರೇಟ್. ಆಮೇಲೆ ಒಂದಿಷ್ಟು ಹೂ ತಗೊಂಡೆ ನೋಡ್ರಿ. ಇವು ಭಾಳ ಇಷ್ಟ ಆದ ನಂಗೆ. ಇದು ಪ್ಲಾಸ್ಟಿಕ್ ಇಂದು ಬರ್ತೈತಿ ಕೆಳಗ, ಬಟ್ ನಂಗೆ ಪ್ಲಾಸ್ಟಿಕ್ ಇದಾಗಲಿಲ್ಲ. ಇದು ಒಂಥರ ನ್ಯಾಚುರಲ್ ಅನಿಸ್ತೈತಿ ಲೋಟಸ್, ಅದಕ್ಕೆ ತಗೊಂಡೆ. ಹಿಂದೆ ಬ್ಯಾಕ್ ಡ್ರಾಪಿಗೆ ಹಾಕಂತಂದ್ರೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಡೆಕೋರೇಷನ್ ಅಂತಂದು. ಇವು ಒಂದು 12 ಅದಾವ ನೋಡ್ರಿ. ಇವು ಅಷ್ಟು ಕೂಡಿ 480 ಬೇಕು. ಪೂರಾ ಸೆಟ್ ಇದೆ. ಸೆಟ್ 12 ತಗೊಂಡ್ರೆ ಕಮ್ಮಿ ಮಾಡಿದ್ರು ಅವರು. ಇಲ್ಲಾಂದ್ರೆ 50 ರೂಪಾಯಿಗೆ 1 ಅಂತಂದು ಹಿಡಿದಿದ್ರು, 100 ರೂಪಾಯಿಗೆ 2 ಅಂತಂದು, 100 ರೂಪೀಸ್ 2 ಅಂತಂದು ಹೇಳಿದ್ರೆ. ಬಟ್ ನಾನು ಎಲ್ಲ 12 ತಗೊಂಡೆಲ್ಲ 480 ರೂಪಾಯಿ ಬಿತ್ತು ನೋಡ್ರಿ. ಇದು ಮೇನಾಗಿ ದೇವಿಗೆ ಕೈ ಕಾಲು ತಗೊಂಡೆ ನೋಡ್ರಿ. ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ಬಿಟ್ಟೆ ನಾನು ಇಲ್ಲಿ ಅಂತಂದು. ಕೈ ಅದೆಲ್ಲ ಎಷ್ಟು ಲಕ್ಷಣ ಅಂತಿರ್ಬೋದು ನೀವು. ಇದನ್ನ ತಗೊಂಡೆ. ಕಾಲು ಎಲ್ಲ ಚಲೋ ಬಂದವು, ಕ್ವಾಲಿಟಿನೂ ಬೆಸ್ಟ್ ಐತಿ. ಇವು ರೇಟ್ ಒಂದು ಕಡೆ ಕೇಳಿದ್ವಿ ನಾವು, ಒಂದು
ತಗೊಳಕತ್ತಿದ್ವಲ್ಲ ಅಲ್ಲಿ ಕೇಳಿದ್ವಿ 750 ರೂಪಾಯಿ ಹೇಳಿದ್ರು ಅವರು. ಆಮೇಲೆ ಮತ್ತೊಂದ್ 2 ಅಂಗಡಿ ಕೇಳಿ ತಗೊಳ್ಳೋಣ ಅಂತ ಅನ್ಕೊಂಡು ಮುಂದ್ ಬಂದಾಗ ಅಲ್ಲಿ ಒಂದು ಹೋಲ್ಸೇಲ್ ಶಾಪ್ನಾಗ ಕೇಳಿದ್ವಿ. ಅಲ್ಲಿ ಇವರು 600 ಕೊಟ್ಟರು ನೋಡ್ರಿ. ವರ್ತ್ ಅನಿಸ್ತು, 2 ಸೇಮ್ ಅದಾವ ಕ್ವಾಲಿಟಿ ಅಂತೂ ಸಿಗಾಟೆದಾವ, ಅಷ್ಟು ಚಲೋ ಅನಿಸ್ತು ನೋಡ್ರಿ. ಇದ್ದ ಸೈಜ್ ನಾವು ಮೊನ್ನೆ ಕೇಳಿದ್ದು, ಬಟ್ ಅಲ್ಲೇ 750 ರೂಪಾಯಿ ಹೇಳಿದ್ರೆ ಇದು 600 ರೂಪಾಯಿ ನೋಡ್ರಿ. ಇದಂತೂ ಮೇನ್ ಬೇಕ ನಿಮ್ಮ ಅನುಕೂಲ ತಕ್ಕಂಗನು ಮಾಡ್ಕೋಬಹುದು. ಬಾಳ ಸಿಂಪಲ್ ಆಗಿನೂ ಹಬ್ಬ ಮಾಡ್ಬೇಕು ಅಂತಂದ್ರೂ ನೀವು ಇಲ್ಲಾರ್ದನ ಹಂಗ ಸೀರೆ ಉಡಿಸಿನೂ ಮಾಡ್ಬೋದು. ಇದು ಭಾಳ ಇಷ್ಟ ಆಯ್ತು ನನಗೆ, ಸೈಜ್ನು ಚಲೋ ಅದ. ಆಮೇಲೆ ಕೈ ಇದೇನು ಲಕ್ಷಣ ಎಷ್ಟು ಚಂದ ಐತಿ, ಅದೊಂದು ನ್ಯಾಚುರಲ್ ಅನಿಸ್ತೈತಿ ಕೈ ಶೇಪ್ ಎಲ್ಲ. ಇದ ಇಲ್ಲೇನು ಕೈ ಕಾಲು ಏನು ತಗೊಂಡೆಲ್ಲ ಅದ ಶಾಪ್ನಾಗ ಇನ್ನೊಂದಿಷ್ಟು ಐಟಮ್ಸ್ ತಗೊಂಡೆ ನೋಡ್ರಿ ನಾನು. ಇದು ಕಿರೀಟ ಏನು ಹಿಂದೆ ಬರ್ತೈತೆ ತಲೆಗೆ ಅಲ್ಲಿ ತಗೊಂಡು ನೋಡ್ರಿ ಇದನ್ನ. ಇದು ಚಲೋ ಅನಿಸ್ತು. ಇದಕ್ಕೆ ನಾನು ಸಮಥಿಂಗ್ ಎಷ್ಟೋ ಕೊಟ್ಟೆನಪ್ಪ, ಲಕ್ಷ ಬರೋದು ಒಂದು 80 ರೂಪೀಸ್ ಹಿಂಗೆ ಕೊಟ್ಟಿರ್ಬೋದು ಅನಿಸ್ತೈತೆ. ಇದಕ್ಕೆ ಭಾಳ ಕೊಟ್ಟಿಲ್ಲ ನಾನು, ಅಷ್ಟೇ 100 ರೂಪೀಸ್ ಒಳಗೆ ಕೊಟ್ಟೇನಿ. ಇದು ಚಲೋ ಅನಿಸ್ತು ನೋಡಿ. ಮುಂದೆ ಅನುಕೂಲ ಆದ್ರೆ ಮುಂದಿನ ವರ್ಷ ಮತ್ತೆ ಡಿಫ್ರೆಂಟ್ ಆಗಿ ಸ್ಟೋನ್ ಗೀನು ಇದ್ದಿದ್ದ ಹುಡುಕಿ ತಗೊಂತೀನಿ. ಈಗ ಸದ್ಯಕ್ಕೆ ಇದೆ ನಡಿತೈತಿ, ಚಲೋ ಅನಿಸುತ್ತೆ ನೋಡಕ್ಕೆ. ಒಂದು ಸ್ಟಿಕ್ ಆನ್ ಗಮ್ ತಗೊಂಡೆ ನೋಡ್ರಿ ಅಲ್ಲಿ. ಇದಕ್ಕೆ 30 ರೂಪೀಸ್ 20 ರೂಪೀಸ್ ನೋಡ್ರಿ. ಇದಕ್ಕೆ ಏನಕ್ಕಾರ ಏನ್ರ ದೇವಿ ಮುಖಕ್ಕೆ ಏನ್ರ ನಾವು ಎಕ್ಸ್ಟ್ರಾ ಏನ್ರ ಡೆಕೋರೇಟ್ ಮಾಡ್ತೀವಪ್ಪ, ಸ್ಟೋನ್ ಗೀನ್ ವರ್ಕ್ ಏನ್ರ ಮಾಡ್ತೀವಿ ಅಂದ್ರೆ ಇದು ಗಮ್ ಭಾಳ ಯೂಸ್ ಆಗುತ್ತೆ ಅಂತಂದು ಆ ಅಂಕಲ ಕೊಟ್ರೆ ನಿಮ್ಗೆ ಏನೇನು ಯೂಸ್ ಆಗುತ್ತೆ ನೀವು ತಗೋರಿ ಅಂತಂದ್ರೆ. ಆಮೇಲೆ ಒಂದು ಐಲೈನರ್ ತಗೊಂಡಿ ನೋಡ್ರಿ, ಇದು ಬೇಕಾ ಕಣ್ಣಿಗೆ ಅದೆಲ್ಲ ಹಚ್ಚಾಕಂತಂದು. ಆಮೇಲೆ ಒಂದು ರೆಡ್ ಕಲರ್ ಕುಂಕುಮ ತಗೊಂಡಿನಿ. ಇದು ಸಿಂಧೂರ್ ಬೇಕಂದ್ರೆ ಇದನ್ನು ಅಪ್ಲೈ ಮಾಡ್ಬೋದು ಲಿಪ್ಸಿಗೆ. ಇದು ಆಕ್ಚುಲಿ ಅಮ್ಮ ತಗೊಂಡ್ರ ನೋಡುನು, ಆದ್ರೆ ಇದೇ ಕಂಫರ್ಟೇಬಲ್ ಅನಿಸ್ತೈತಿ ಲಿಪ್ಸಿಗೆ ಹಚ್ಚಾಕಂತಂದು. ನಾ ಏನು ಎಕ್ಸ್ಟ್ರಾ ಲಿಪ್ಸ್ಟಿಕ್ ಅಂತ ತಗೊಳ್ಳಿಲ್ಲ, ಇದನ್ನ ತಗೊಂಡಿನಿ. ಆಮೇಲೆ ಹಬ್ಬ ಆದ್ಮೇಲೆ ವರ್ಷಿದ್ರ ಸುಮ್ ಹೋಗಿರ್ಬೇಕಾದ್ರೆ ಲಿಪ್ಸ್ಟಿಕ್ ಆದ್ರೆ ಸುಮ್ಮ ಗಿಜಿ ಬಿಜಿ ಅನಿಸ್ತೈತಿ ನನಗೆ, ಅದ್ರ ಸಲುವಾಗಿನ ಇದು ಐಟೆಕ್ಸ್ ಇದು ಏನು ಬಿಂದಿ ಇಟ್ಕೊಂತಾರಲ್ಲ ಅದನ್ನ ತಗೊಂಡು ನೋಡ್ರಿ, ರೆಡ್ ಕಲರ್. ಇದನ್ನ ಮಮ್ಮಿ ತಗೊಂಡಾರ ನೋಡ್ರಿ. ಆದ್ರ ಈ ವರ್ಷ ನೀ ಹಬ್ಬ ಮಾಡತ್ತೆಲ್ಲ ಇದೊಂದ್ಸಲಿ ನೀ ಯೂಸ್ ಮಾಡಿ ನಂಗೆ ಕೊಡು ಅಂತಂದ್ರ ಇದು ಸಮಯ ಇಡಾಕಂತಂದ ಒಂದೆರಡು ಮಣಿ ತಗೊಂಡಾರ. ಇದು ಉಡಾನೆ ನೋಡ್ರಿ, ಕಟ್ಕಿ ಇವ. ಆದ್ರೆ ಒಂಥರ ಚಂದ ಅನಿಸ್ತದೆ, ಟ್ರೆಡಿಷನಲ್ ಅನಿಸ್ತದೆ, ಕ್ಯೂಟ್ ಅನ್ಸಕತ್ತೈತಿ. ಸಣ್ಣ ಅದಾವಲ್ಲ, ಅದ್ರ ಸಲುವಾಗಿ ನೀನ್ ತಗೊಂಡ್ರವ್ರ. ಇದು ಸ್ವಲ್ಪ ಕಾಸ್ಟ್ಲಿ ಬಿತ್ತ, 180 ರೂಪಾಯಿನ ಎದ್ದ ಜೋಡಿಗೆ 180 ರೂಪಾಯಿನ ಬಿತ್ತು ನೋಡ್ರಿ ಇದು. ಆದ್ರೆ ಏನೇ ಕಟ್ಗಿದಲ್ಲ ಸ್ವಲ್ಪ ಇದೆ ಅನಿಸ್ತೈತಿ, ಬಟ್ ಚಲೋ ಅದಾವ, ಕ್ವಾಲಿಟಿನೂ ಚಲೋ ಅದಾವ, ನಡೀತದ. ಒಂದಿಷ್ಟು ರಾಖಿ ತಗೊಂಡಿ ನೋಡ್ರಿ. ಇದು ರಾಖಿ ಯಾಕೆ ತಗೊಂಡೆ ಅಂತ ನಾನು ಈಗ ತೋರಿಸಂಗಿಲ್ಲ, ಅವತ್ತ ಹಬ್ಬದ ದಿನ ತೋರಿಸ್ತೀನಿ. ಅಲ್ಲೇ ದುರ್ಗಸ್ಬಾಯಿ ಹತ್ರನ ಒಂದಿಷ್ಟು ದೇವಿಗಂತ ಒಂದಿಷ್ಟು ಸರ ಅದು ತಗೊಂಡೆ ನೋಡ್ರಿ. ಗೋಲ್ಡ್ನು ಹಾಕ್ತೀನಿ, ಒಂದಿಷ್ಟು ಇದಿರ್ಲಿ ಕಾಸಿನ ಸರ ಭಾಳ ಇಷ್ಟ ದೇವಿಗೆ ಅಂತಂದ ಇದು ಕಾಸಿನ ಸರ ಒಂದು ತಗೊಂಡೆ ನೋಡ್ರಿ, ಸಿಂಪಲ್ ಆಗಿ. ಆಮೇಲೆ ಇದೊಂದು ಬಿಂದಿ ತಗೊಂಡೆ, ಸ್ಟೋನಿಂದ ಬಿಂದಿ ನೋಡ್ರಿ. ಇದು 20 ರೂಪೀಸ್ನ 30 ರೂಪೀಸ್. ಬಟ್ ನನಗೆ ಎದಕ್ಕೆ ಇಷ್ಟ ಆತಪ್ಪ ಅಂದ್ರೆ ಇದು ಸ್ಟೋನ್ ಐತಲ್ಲ, ಅದು ಚಂದ ಕಾಣ್ತೈತಿ ಇಲ್ಲಿ ಮೇಲೆ ಹಾಕಿದ್ರ ಅಂತ ಅನ್ಕೊಂಡ ನಿನ್ ತಗೊಂಡೆ. ಇದಕ್ಕೆ 100 ರೂಪೀಸ್ ನೋಡ್ರಿ. ಇದು ಒಂದ್ ಚಡಿ ತಗೊಂಡೆ. ಇದು ಬೇಕು, ಚಲೋ ಅನ್ಸುತ್ತ, ಚಂದ ಅನ್ಸುತ್ತ ದೇವಿಗೆ ಹಾಕಕ್ಕಂತಂದ ತಗೊಂಡಿನಿ. 5 ಪಿಲೆ ಇರೋದು ತಗೊಂಡಿ ನೋಡ್ರಿ. ನಾ ಅದ್ರಾಗೂ ಪಿಲೆ ಒಳಗ ನವಿಲ್ ಬಂದೈತಿ, ಅದಕ್ಕೆ ಇಷ್ಟ ಆಗಿ ತಗೊಂಡೆ ನಾನು. ಇದು ಸಮಥಿಂಗ್ ಅಷ್ಟೇ, 100 ರೂಪೀಸ್ ಒಳಗ ಬಂದಿದ್ದು. ಆಮೇಲೆ ಒಂದು 4 ತಗೊಂಡೆ ನೋಡ್ರಿ.
ತರ ತಗೊಂಡೆ ನೋಡ್ರಿ. ಅಂದ್ರೆ ಈ ಕಡೆ ಮುತ್ತು ಬಂದೈತಿ, ಕೆಳಗನು ಒಂದೆರಡು ಮುತ್ತು ಡ್ರಾಪ್ಸ್ ಬಂದೈತಿ. ಚಲೋ ಅನಿಸ್ತಿದ್ದು ನೋಡಕ್, ಚಂದ ಕಾಣ್ಬೋದು. ನಮ್ ಲಕ್ಷ್ಮಿ ಚಂದ ಕಾಣ್ತೈತಿ ಅಂತಂದ ಹಿಂಗ್ ತಗೊಂಡೆ ನೋಡ್ರಿ. ಚಂದ ಐತಿ, ಕ್ಯೂಟ್ ಐತಿ. ನಿಮ್ಗೆ ಹೆಂಗ ಅನಿಸ್ತಿ ಹೇಳ್ರಿ. ಹಂಗ ಇನ್ನೂ ಒಂದೆರಡು ತರ ಇದ್ದು, ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಯೂನಿಕ್ ಕೊಡ್ತೀನಿ. ಆಮೇಲೆ ಒಂದೆರಡು ಕುರ್ತಿ ತಗೊಂಡೆ ನೋಡ್ರಿ. ಇದು ಬಹಳ ಚಂದ ಅನಿಸ್ತಾಗ. ಜುಮ್ಕಿ ಏನೈತಲ್ಲ ಇದು ಫುಲ್ ಟ್ರೆಡಿಷನಲ್ ಐತ್ ನೋಡ್ರಿ, ಬಹಳ ಚಂದ ಅನಿಸ್ತ ನನಗಂತೂ. ಇದಕ್ಕೂ 100 ಅಷ್ಟರೊಳಗ ಕೊಟ್ಟೇನಿ. ಇದನ್ನ ಚಲೋ ಅನಿಸ್ತ. ಇದು ನತ್ತನು ಅಷ್ಟೇ ಭಾಳ ಕೊಟ್ಟಿಲ್ಲ, ಇದಕ್ಕೂ 100 ರೂಪೀಸ್ ಒಳಗ ಕೊಟ್ಟೇನಿ. ಇದು ಒಂದ್ ದಾರ ತಗೊಂಡೆ ನೋಡ್ರಿ. ಅಂದ್ರೆ ಗ್ರಿಪ್ ಆಗಿ ಕುಂದರ್ತೈತಿ ಸೀರೆ ಹಿಂಗ ಕಟ್ಟಾಕಂತಂದ ಇದನ್ನ ತಗೊಂಡೆ. ಇದು ಸ್ವಲ್ಪ ಜಾಸ್ತಿನೇ ಐತಿ, 2 ವರ್ಷ ಬರ್ಬೋದು ಇದು. ಮೇ ಬಿ ಒಂದ್ ಸ್ವಲ್ಪ ಕಟ್ಟಿ ಮತ್ತೊಂದ್ ಸ್ವಲ್ಪ ತೆಗೆದಿಟ್ಬಿಡ್ತೀನಿ ಅಷ್ಟು ಐಟಮ್ಸ್ ಜೊತೆಗಿನ. ಆಮೇಲೆ ಇದು ಹೊಚ್ಲಿಗೆ ಹಚ್ಚಾಕಂತಂದು ಇದೊಂದು ತಗೊಂಡೆ ನೋಡ್ರಿ, ರಂಗೋಲಿ ಟೈಪ್. ಚಂದ ಅನ್ಸುತ್ತಿದೆ ಅಂತಂದು ಇದನ್ನ ತಗೊಂಡೆ. ಡಿಸೈನ್ ಚಂದ ಐತಿ, ಆಮೇಲೆ ಹೊಚ್ಲಿಗೂ ಚಂದ ಅನ್ಸುತ್ತೆ ಅಂತಂದು ಇದನ್ನ ತಗೊಂಡೆ. ಮೇನ್ ಆಗಿ ಪೂಜಾ ಸಾಮಾನು ನೋಡ್ರಿ. ಇವೆಲ್ಲ ಜಸ್ಟ್ ಡೆಕೋರೇಟಿವ್ ರೆಡಿ ಮಾಡೋದು ಬರೀ ಇದಾತ. ಆಮೇಲೆ ಒಂದು ಶಾಪ್ನಾಗ ಬ್ಯಾಂಗಲ್ಸ್ ತಗೊಂಡ್ವಿ ನೋಡ್ರಿ. ಇದನ್ನ ಅಪ್ಪಾಜಿನ ಕೊಡ್ಸಿದ್ರು. ಅಂದ್ರೆ ಎಲ್ಲಾರು ತಗೊಂಡ್ವಿ, ಅಮ್ಮ ಅನುಷಾಗ ಎಲ್ಲ ತಗೊಂಡ್ವಲ್ಲ, ಹಂಗೆ ನಾನು ಒಂದು ಸೆಟ್ ತಗೊಂಡೆ ನೋಡ್ರಿ. ಇದು ಲೈಕ್ ಯಾಂದ್ರ ಫಂಕ್ಷನ್ ವೇರ್, ಪಾರ್ಟಿ ವೇರ್ ಆಗಲಿ, ಆಮೇಲೆ ನಾವು ಡೈಲಿನೂ ಯೂಸ್ ಮಾಡ್ಬೋದು. ಗ್ಯಾರಂಟಿ ಬಳೆ ಅಂದ್ರವ ನೋಡಕ್ ಚಂದ ಅದಾವ, ನೋಡ್ತಿರ್ಬೋದು ನೀವು. ನಿಮ್ಗೆ ಹೆಂಗ ಅನ್ಸುತ್ತ ಹೇಳ್ರಿ. ಒಂಥರ ಬ್ಲಾಕ್ ಕಲರ್ ಬಂದೈತಿ, ಇಲ್ಲಿ ಒಂದ್ ಸ್ವಲ್ಪ ಸ್ಟೋನ್ ವರ್ಕ್ ಬಂದೈತಿ ನಡಕ, ಇಲ್ಲೆಲ್ಲ ಚಂದ ಅನಿಸ್ತದೆ. ನಾನು 2 ಸೆಟ್ ತಗೊಂಡೆ ನೋಡ್ರಿ. ಇದಾದ್ರೂ ಅಷ್ಟೇ ಹಿಂಗ್ ನಡಕ ಸ್ಟೋನ್ ಬರ್ತೈತಿ. ಇದೇ ತರ ಎಲ್ಲ ಕಡೆ ತರ ಐತಿ. ಇದು ಚಂದ ಅನಿಸ್ತದೆ ಬಳಿ. ಇದಾದ್ರೂ ಅಷ್ಟೇ ಫಂಕ್ಷನ್ ವೇರ್. ಇದು ಒಂದೊಂದು ಹಾಕೊಂಡ್ರೆ ಸಾಕ. ಬೇಕಿದ್ರೆ ಈ ಕಡೆ ಒಂದ್ 4, ಈ ಕಡೆ ಒಂದ್ 4 ಹಸಿರು ಬಳೆ ಇಟ್ಕೊಂಡು ನಡಕ್ಕೆ ಇಟ್ಕೊಂಡ್ರೆ ಭಾರಿ ಚಂದ ಅನಿಸ್ತೈತಿ ಇದು. ಆಮೇಲೆ ಪೂಜಾ ಐಟಮ್ಸ್ ತೋರಿಸ್ತೀನಿ ಬರ್ರಿ. ಒಂದು ಕಡ್ಡಿಪಟ್ನ ತಗೊಂಡೆ ನೋಡ್ರಿ, ದೊಡ್ಡ ಬಾಕ್ಸ್. ಇದು ನಾವು ಮುಂದೆ ಸಿಗೋದೇ ಇಲ್ಲ, ಅಲ್ಲೇ ಹುಮ್ಲಾಗ ಸಿಕ್ತಂತಂದು ಇದನ್ನೊಂದು ತಗೊಂಡೆ. ಇದೊಂದು ದಾರದ ಇದು ತಗೊಂಡೆ ನೋಡ್ರಿ, ಉಂಡಿ 5 ಎಳೆ ದಾರ ಇದೆ. ಇದಂತೂ ಕಂಕಣ ಕಟ್ಟಕ್ಕಾಗ್ಲಿ, ನೂಲ್ ಮಾಡಕ್ಕಾಗ್ಲಿ ಎಲ್ಲ ಬಹಳ ಚಲೋ ಇದು. ಅದಕ್ಕೆ ಏನ್ ತಗೊಂಡೆ ನಾನು. ಇದ್ರೊಳಗ ಹಳದಿ ಕಲರು ಇರ್ತೈತಿ, ಬೇಕಾದ್ರೆ ನೀವು ಅದನ್ನು ತಗೋಬಹುದು. ಇಲ್ಲ ನಾವು ಅರಿಶಿನದೊಳಗೆ ಇದನ್ನ ಯೂಸ್ ಮಾಡ್ಕೋಬಹುದು ಇದಕ್ಕೆ ಬೇಕಂದ್ರೆ. ಇದು ಹಿಂಗ ಕಾಯಿಗೆ ಹಿಂಗ ಹಾಕಿ ಹೂವೆಲ್ಲ ಹಾಕಕ್ ಚಲೋ ಅನ್ಸುತ್ತೆ ಅಂತ ತಗೊಂಡಿನಿ. ನೋಡೋಣ ಇದು ಕುಂದಿರ್ತೈತಿ ಗೊತ್ತಿಲ್ಲ. ಇದಕ್ಕೆ 80 ರೂಪೀಸ್ ಕೊಟ್ವಿ ನೋಡ್ರಿ ನಾವು. ಇದನ್ನ ಹಿಂಗ ನಡಕ್ ಹಾಕಿದ್ರ ಇಲ್ಲಿ ಹಿಂಗ ಹೂ ಚಂದ ಆಗತ್ತ ಅಂತಂದ, ಹಾಕಕ್ ಈಸಿ ಆಗತ್ತ ಅಂತಂದ ಇದನ್ನ ತಗೊಂಡೆ. ಇವೆಲ್ಲ ಐಟಮ್ಸ್ ತಗೊಳಕಿನ ಮುಂಚೆಕ್ಕ ನಾವು ಫಸ್ಟ್ ತಗೊಂಡಿದ್ದ ಅರಿಶಿನ ಕುಂಕುಮ ನೋಡ್ರಿ. ಪ್ಯೂರ್ ಕುಂಕುಮ ಮತ್ತು ಅರಿಶಿನ ಸ್ವಲ್ಪ ಕಮ್ಮಿನೇ ತಗೊಂಡಿನಿ, ಕುಂಕುಮ ಸ್ವಲ್ಪ ಜಾಸ್ತಿ ತಗೊಂಡಿನಿ. ಕುಂಕುಮ ಪ್ಯೂರ್ ಐತೆ ಇಲ್ಲ ಅಂತಂದು ಹೆಂಗೆ ಕಂಡುಹಿಡಿಬೇಕಪ್ಪ ಅಂದ್ರೆ ಸ್ವಲ್ಪ ಕೈ ಹಚ್ಕೊಂಡು ಸ್ವಲ್ಪ ಸ್ಮೆಲ್ ನೋಡಿದ್ರೆ ಅರಿಶಿನದ ವಾಸನೆ ಇರ್ಬೇಕದ. ಪ್ಯೂರ್ ಕುಂಕುಮನ ಅರಿಶಿನದ್ಲೇನ ತಯಾರಿಸ್ತಾರಂತ, ನನಗೂ ಅಂಗಡಿಯವ್ರು ಹೇಳಿ ಗೊತ್ತಾಗ. ಆಮೇಲೆ ಕೈಗೆ ಅಂಟಬಾರ್ದದ. ಈಗ ಕೈಗೆ ಫುಲ್ ಹೋಗಂಗಿಲ್ಲಪ್ಪ, ವರ್ಷಿದ್ರು ಹೋಗಂಗಿಲ್ಲ ಹಂಗಿದ್ರೆ ಅದ ಕಲರ್ ಮಿಕ್ಸ್ ಇರ್ತೈತಿ ಅಂತಂದ. ಇದು ಪ್ಯೂರ್ ಕುಂಕುಮ ನೋಡ್ರಿ. ಅದು ಒಟ್ಟ ಕೈಗೆ ಹಚ್ಚಲಿಲ್ಲ, ಕಲರ್ನು ಚಲೋ ಐತಿ. ಇದೊಂದು ಸ್ವಲ್ಪ ತಗೊಂಡೆ. ಇದು ಅರಿಶಿನ. ಆಮೇಲೆ ಕರ್ಪೂರ ತಗೊಂಡಿ ನೋಡ್ರಿ, ಒಂದು ಸ್ವಲ್ಪ ಕರ್ಪೂರ ತಗೊಂಡಿನಿ. ಇದು ಗೆಜ್ಜಿ ವಸ್ತ್ರ, ಇದಂತೂ ಮೇನ್ ಬೇಕ ಇದನ್ನ ತಗೊಂಡಿನಿ. 2 ಇದು ತಗೊಂಡಿನಿ, ಕೆಂಪು ವಸ್ತ್ರ ಅಂತಾರಲ್ಲ ಒಂದು ತಗೊಂಡಿನಿ. ಒಂದು ಸಣ್ಣ ಸೈಜ್, 2 ದೊಡ್ಡ ಸೈಜ್. ಈಗ ಮೇನ್ ಆಗಿ ಚರಗಿ ಏನ್ ಇಡ್ತೀವಲ್ಲ ನಾವು, ಕಳಸ ಏನ್ ಇಡ್ತೀವಿ, ಕಳಸಕ್ಕೆ ಹಾಕಕ್ ಏನ್ ತಗೊಂಡಿವಪ್ಪ ಅಂದ್ರೆ ಇದು ಬೇರೆ ತಗೊಂಡಿ ನೋಡ್ರಿ, ಲಾವಂಚದ ಬೇರದ.
ಇದು ಬಹಳ ಚಲೋ ಅಂತ. ಇದನ್ನ ನಾವು ಬೇಕಂದ್ರೆ ದಿನ ಏನ್ ಪೂಜೆ ಮಾಡ್ತೀವಲ್ಲ, ನಾವ್ ಯಾವಾಗ ಚರ್ಗಿ ಚೇಂಜ್ ಮಾಡ್ತೀವಿ ಅವಾಗ ಇದನ್ನ ಸ್ವಲ್ಪ ಏರ್ ಹಾಕಿ ಪೂಜೆ ಮಾಡ್ಬೇಕಂತ. ಅಂದ್ರೆ ರೊಕ್ಕದ ಸಮಸ್ಯೆ ಇರ್ತೈತಿ, ಅದು ಹೋಗ್ತೈತಿ ಅಂತ ಹೇಳ್ತಾರ. ಅದಕ್ಕೆ ಇದನ್ನ ಸ್ವಲ್ಪ ತಗೊಂಡೆ ನೋಡ್ರಿ. ಆಮೇಲೆ ಮೇನ್ ಆಗಿ ಅರಿಶಿನ ಕುಂಕುಮ ನೋಡ್ರಿ. ಮಕ್ಕಳ ಅರಿಶಿನ ಬೇರೆ ನೋಡ್ರಿ, ಮಕ್ಕಳ ಹಿಂಗಿರ್ತಾವಲ್ಲ ಆ ಟೈಪ್ ತಗೊಂಡಿನಿ. ಇದನ್ನ ಅವನ ಒಂದಿಷ್ಟು ತಗೊಂಡಿನಿ, ಇದು ಬೇಕಂತಂದ. ಆಮೇಲೆ ಅಡಿಕೆ ಬೆಟ್ಟ ತಗೊಂಡಿ ನೋಡ್ರಿ, ಉಡಿ ಒಳಗೆ ಇಡಾಕಂತಂದ. ನಮ್ ಕಡೆ ಬಟ್ಲ ಅಡಿಕೆ ಆ ಟೈಪ್ ಸಿಗಂಗಿಲ್ಲ, ಗುಂಡ್ ಅಡಿಕೆನ ಸಿಗ್ತಾವ. ಅದನ್ನ ಹುಡುಕಿದ ಸಿಗ್ಲಿಲ್ಲ, ಅದಕ್ಕೆ ನಾರ್ಮಲ್ ಅಡಿಕೆ ಬೆಟ್ಟನ ತಗೊಂಡಿನಿ. ಆಮೇಲೆ ಗುಗ್ಗಳ ತಗೊಂಡಿ ನೋಡ್ರಿ. ಹಂಗೆ ಕಾಯಿ ಮೇಲೆ ಇದು ಬೆಳಗ್ಗೆ ಕರ್ಪೂರೇಟ್ ಗುಗ್ಗಳನು ಹಚ್ಬೇಕ, ಅದಕ್ಕೆ ಗುಗ್ಗಳ ತಗೊಂಡಿನಿ. ಇದು ಜಾವಿ ಪೌಡರ್ ನೋಡ್ರಿ, ಇದು ಚರ್ಗಿಗೆ ಹಾಕಕ್ಕ. ಯಾಕಂದ್ರ ಲಕ್ಷ್ಮಿ ಸುಗಂಧ ಪ್ರಿಯ ಅಂತ, ಅದ್ರ ಸಲುವಾಗಿ ಸ್ವಲ್ಪ ಗಮ್ ಅಂತಿರ್ಲಿ ಅಂತಂದ ಜಾವಿ ಪೌಡರ್ ತಗೊಂಡಿನಿ. ಇದು ಬಹಳ ಚಲೋ ಇಷ್ಟ. ಸಣ್ಣದ ತಗೊಂಡಿ ನೋಡ್ರಿ, ಬಹಳ ದೊಡ್ಡದು ತಗೊಂಡಿಲ್ಲ. ಬೇಕಿದ್ರೆ ನೀವು ಡೈಲಿ ಏನ್ ಪೂಜೆ ಮಾಡ್ತಿದ್ರಲ್ಲ ಅದಕ್ಕೂ ಹಾಕೋಬಹುದು, ದೀಪಕ್ಕೆ ಹಾಕ್ಬೋದು ನೋಡ್ರಿ. ಇದು ಗಮ್ ಅನ್ನೋದು ಸ್ಮೆಲ್. ಆಮೇಲೆ ಗಂಗಾ ಜಲ ತಗೊಂಡಿ ನೋಡ್ರಿ, ಗಂಗಾ ಜಲನು ಇದಕ್ಕೆ ಹಾಕ್ಬೇಕ, ಕಳಸಕ್ಕೆ ಹಾಕಕ್ಕಂತಂದ ಇದೊಂದು ಸ್ವಲ್ಪ ತಗೊಂಡಿನಿ. ಆಮೇಲೆ ಸಣ್ಣದೊಂದು ಬಾಟಲ್ ಗೋಮೂತ್ರ ತಗೊಂಡಿ ನೋಡ್ರಿ, ಸಣ್ಣ ತಗೊಂಡಿನಿ. ಮೇನ್ ಆಗಿ ಕಳಸಕ್ಕೆ ಹಾಕಕ್ಕಂತಂದ ಪಚ್ಚ ಕರ್ಪೂರ ತಗೊಂಡಿ ನೋಡ್ರಿ. ಇದು ಪಂಚಾಮೃತ ಏನ್ ಮಾಡ್ತೀವಲ್ಲ ಅದಕ್ಕೂ ಸ್ವಲ್ಪ ಹಾಕಬೇಕು, ಮತ್ತೆ ಕಳಸಕ್ಕೆ ಹಾಕಬೇಕಂತಂದ ತಗೊಂಡಿನಿ. ನಂಗಂತೂ ಕರ್ಪೂರ ಸ್ಮೆಲ್ ಭಾಳ ಇಷ್ಟ ನೋಡ್ರಿ. ಈಗ ಓಪನ್ ಮಾಡಿದ ಕೂಡಲೇ ಸ್ಮೆಲ್ ಅದ ಬಂತ. ನಿಮ್ಗೆ ಯಾರಿಗೆ ಇಷ್ಟ ಹೇಳ್ರಿ. ಆಮೇಲೆ ಸ್ಮೆಲ್ ಚಲೋ ಇರೋದು ಒಂದು ಉಳ್ಳಿಗಡ್ಡಿದ ಪ್ಯಾಕ್ ತಗೊಂಡಿ ನೋಡ್ರಿ. ಇದು ಸುಗಂಧ ಹೂವಿಂದ ಸ್ಮೆಲ್ ಐತಿ ನೋಡ್ರಿ, ಅದ ಗಮ್ ಅಂತಂದು ಅನ್ಸಕತ್ತೈತಿ, ಇದು ಹೊರಗಿಂದ ಬರತೈತಿ. ಆಮೇಲೆ ಇದು ಕಡ್ಲಿ ಬತ್ತಿ ತಗೊಂಡಿದ್ರಿ, ತುಪ್ಪದ ದೀಪ ಅದು ಬೆಳಕಾಕ. ಆಮೇಲೆ ಲಾಸ್ಟ್ ಕೆಂಪ ಆರತಿ ಮಾಡಾಕಂತಂದ ಇದೊಂದು ತಗೊಂಡಿನಿ. ನೆಕ್ಸ್ಟ್ ಮೇನ್ ಆಗಿ ಬೇಕಾಗಿರುವ ಇದು ಐಟಮ್ ನೋಡ್ರಿ, ತೋರಿಸ್ಬಿಡ್ತೇನೆ ನೋಡಿ. 6 ಹಳದಿ ಕವಡಿ ತಗೊಂಡಿ ನೋಡ್ರಿ, ನೋಡ್ತಿರ್ಬೋದು ನೀವು. ಈ ತರ 6 ಇವು ತಗೊಂಡಿನಿ. ಆಮೇಲೆ 6 ಗೋಮೂತಿ ಚಕ್ರ ತಗೊಂಡಿ ನೋಡ್ರಿ. ಇವನಂತೂ ಸ್ವಲ್ಪ ಸಣ್ಣವ ತಗೋರಿ, ದೊಡ್ಡ ತಗೋಬಾರ್ದು ಪೂಜೆ ಈ ಪೂಜೆಕ್ಕ. ಆಮೇಲೆ 6 ಕಮಲದ ಬೀಜ ತಗೊಂಡಿ ನೋಡ್ರಿ. ಇವು ಇದಕ್ಕೆ ಕಳಸಕ್ಕೆ ಹಾಕಾಕ, ಇವಷ್ಟು ಕಳಸಕ್ಕೆ ಹಾಕಾಕ. ಆಮೇಲೆ ಗುಲ್ಗಂಜಿ ತಗೊಂಡಿ, ಎಷ್ಟು ಐಟಮ್ಸ್ ತಗೊಂಡಿ ನೋಡ್ರಿ ಕಳಸಕ್ಕೆ ಹಾಕಾಕಂತನ. ಎಲ್ಲ 6 ತಗೊಂಡಿ ನಾನು, 6 ಹಾಕ್ಬೇಕಂತ. ನಾನು ಎಲ್ಲ ಯೂಟ್ಯೂಬ್ ಅದೆಲ್ಲ ನೋಡಿ ಇನ್ಫಾರ್ಮೇಶನ್ ತಕೊಂಡು ಮಾಡಕತ್ತೀನಿ. ಒಂದಿಷ್ಟು ನಮ್ ದೊಡ್ಡ ಮಗು ಕೇಳಿನಿ, ಅವರು ವರಮಹಾಲಕ್ಷ್ಮಿ ಮಾಡ್ತಾರಲ್ಲ ಅವ್ರನ್ನೆಲ್ಲ ಕೇಳಿ ಮಾಡಕತ್ತೀನಿ. ಇದ ನನ್ನ ಮೊದಲೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ವಿಡಿಯೋಸಲ್ಲಿ ಹಿಡಿದೀನಿ ನಾನು. ಎಲ್ಲ ಅನ್ಕೊಂಡಂಗೆ ಆಕೈತಿ, ಚಲೋ ಆಕೈತಿ ಅಂತ ಅನ್ಕೊಂಡಿನಿ. ನೋಡೋಣ, ಇಷ್ಟ ನೋಡ್ರಿ ಶಾಪಿಂಗ್ ಮಾಡಿದ್ ನಾನು. ಆಮೇಲೆ ಒಂದಿಷ್ಟು ಹೂವುಗಳು ತಗೊಂಡೆ. ಹೂ ಅಂತೂ ಹಬ್ಬದ ದಿನಾನ ತೋರಿಸ್ತೀನಿ, ಈಗ ತೋರಿಸಿದ್ರೆ ಅಷ್ಟು ಇದು ಅನ್ಸಂಗಿಲ್ಲ. ಒಂದು ಮಾಲಿ ತಗೊಂಡಿನಿ. ಆಮೇಲೆ ಉಳಿದಿದ್ದೆಲ್ಲ ಅವತ್ತ ತೋರಿಸ್ತೀನಿ ಏನೇನ್ ತಗೊಂಡಿನಿ ಏನಿಲ್ಲ ಅಂತಂದ. ಇಷ್ಟ ಐಟಮ್ಸ್ ತಗೊಂಡಿ ನೋಡ್ರಿ. ನಿಮಗೂ ಇದು ಹೆಲ್ಪ್ಫುಲ್ ಅನಿಸ್ತೈತಿ. ಹೊಸದಾಗಿ ಯಾರು ವರಮಹಾಲಕ್ಷ್ಮಿ ಮಾಡತ್ತಿರಲ್ಲ, ಚಲೋ ಅನ್ಸುತ್ತೆ, ಯೂಸ್ ಆಗುತ್ತೆ. ಇನ್ನೂ ಸ್ವಲ್ಪ ಜಲ್ದಿನ ಮಾಡ್ಬೇಕಿತ್ತು ನಾ ಈ ವಿಡಿಯೋನ, ಸ್ವಲ್ಪ ಲೇಟ್ ಆತ್ ನೋಡ್ರಿ. ಇಲ್ಲ ಅಂದ್ರೆ ನಿಮಗೂ ಹೆಲ್ಪ್ಫುಲ್ ಆಗತ್ತೆ ಶಾಪಿಂಗ್ ಗಿಪಿಂಗ್ ಏನ್ ತಗೋಬೇಕು ಏನ್ ಮಾಡ್ಬೇಕು ಅಂತಂದ. ಇಷ್ಟ ಐಟಮ್ಸ್ ತಗೊಂಡೆ ನೋಡ್ರಿ. ಮತ್ತ ಇನ್ನೂ ಮಿಸ್ಸಿಂಗ್ ಇಲ್ಲ, ಇಷ್ಟ. ಉಳಿದಿದ್ದೆಲ್ಲ ಹಾಸಕ ಅದೆಲ್ಲ ಅದಾವ, ಉಳಿದಿದ್ದೆಲ್ಲ ಐಟಮ್ಸ್ ಅದಾವು. ಟೇಬಲ್ ಒಂದು ಸೆಟಪ್ ಮಾಡ್ಬೇಕು. ನೋಡೋಣ, ಇದ ಹ್ಯಾಂಡಲ್ ಮಾಡ್ಬೇಕಂತಂದು ಅನ್ಕೊಂಡೇನಿ. ಇಲ್ಲೇ ನೋಡೋಣ ಹೆಂಗೆ ಅನುಕೂಲ ಆಗತ್ತ ಹಂಗ ಮಾಡ್ತೀನಿ. ಇವತ್ತ ಹೋಗಿ ಬೆಳೆದ ಮುಖವಾಡ ತಗೊಂಬರ್ತೀನಿ. ಅದು ತಗೋಬಾರ್ದ ಅಂತ ಅನ್ಕೊಂಡಿದ್ನಿ. ಆಮೇಲೆ ಪ್ಲಾನ್ ಎಲ್ಲ ಮಾಡ್ಕೊಂಡು ಇವತ್ತ ತಗೋಬೇಕಂತಂದು ಡಿಸೈಡ್ ಮಾಡ್ಕೊಂಡಿದ್ವಿ. ಇವತ್ತು ಹೋಗಿ ತಗೊಂಬರ್ತೀನಿ. ಅದ್ರ ವಿಡಿಯೋನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅದ ಬರ್ತೈತೆ ನೋಡ್ರಿ.
ಇಷ್ಟ. ಮತ್ತೇನ ಸಣ್ಣ ಪುಟ್ಟ ಪಿನ್ ಗಿನ್ ಎಲ್ಲ ಅಂದ್ರೆ ಎಲ್ಲ ಬುಕ್ ತಗೋಬೇಕು. ಮೇನ್ ಆಗಿ ಇದೊಂದು ಹೇಳೋದು ಮರ್ತಿದ್ದೆ ನೋಡ್ರಿ, ವರಮಹಾಲಕ್ಷ್ಮಿ ಬುಕ್ಕ ಇರ್ತಲ್ಲ ಅಂತ ಬುಕ್ ನಾನೇನ್ ತಗೊಂಬಂದಿಲ್ಲ, ಯಾಕಂದ್ರೆ ನಮ್ಮ ಅಂಗಡಿ ಒಳಗ ಸಿಗ್ತಾವಲ್ಲ, ಅದಕ್ಕ ಇಲ್ಲೇ ತಗೊಂತೀನಿ, ಹೊರಗೆ ತಗೊಳೋದಿಲ್ಲ. ಅದೊಂದು ಬುಕ್ಕ ಅಂತ ತಗೋಬೇಕು ನೋಡ್ರಿ. ಮೇನ್ ಆಗಿ ಅದ, ಯಾಕಂದ್ರೆ ನಮ್ಮ ಪೂಜಾದ ವಿಧಿ ವಿಧಾನಗಳು ಏನಿರ್ತಾವ, ಆಮೇಲೆ ಶ್ಲೋಕ ಅತ್ತ ಏನೇನ ಪೂಜೆ ವಿಧಾನ ಇರ್ತೈತಿ ಎಲ್ಲ ಅದ್ರೊಳಗೆ ವಿವರವಾಗಿ ಕೊಟ್ಟಿರ್ತಾರ. ಆಮೇಲೆ ಲಕ್ಷ್ಮೀದ ಹಾಡನು ಇರ್ತೈತಿ ಅದ್ರೊಳಗ, ಲಾಸ್ಟಿಗೆ ಆರತಿ ಮಾಡುವಾಗ ಅದ ಹಾಡು ಆಡ್ಬೇಕಂತಂದು ಹೇಳ್ತಾರ. ಅದ ಇಲ್ಲೇ ತಗೋತೀನಿ. ಆಮೇಲೆ ಒಂದಿಷ್ಟು ಗುಂಪಿನ ಅದು ಇದು ಎಲ್ಲ ಇಲ್ಲೇ ತಗೋತೀನಿ, ನಮ್ಮ ಅಂಗಡ್ಯಾಗ ಸಿಗ್ತಾವ. ಸಾಕ. ಈಗ ಬೇಸಿಕ್ ನಾ ಹುಬ್ಳಿ ಒಳಗೆ ಏನ್ ತರ್ಬೇಕ ಒಂದಿಷ್ಟು ಐಟಮ್ಸ್ ತಗೊಂಡ್ ಬಂದಿನಿ ನೋಡ್ರಿ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ ಹೋಗ್ಬೇಡ್ರಿ. ಮತ್ತೆ ಸಿಗೋಣ ನಾಳಿನ ವ್ಲಾಗ್ನಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.